ಹಾಯ್, ನೀನು ಎಲ್ಲಿದೆ ಇರೋ ವಸ್ತುನೇ ಇಲ್ವಾ? ಕೈಗೆ ಸಿಕ್ಕಾವೆಲ್ಲ ಎತ್ಕ ಒಯ್ತಾ ಇದೆಯಲ್ಲ. ನಿಜವಾಗ್ಲೂ ಅನ್ನಿಸ್ತಾ ಇರೋದೇನೆಂದರೆ ಇವ್ರನ್ನ ಕರ್ಕೊಬಂದು ತಪ್ಪು ಮಾಡ್ದೇನೋ ಅಂತ ಅನ್ನಿಸ್ತೈತಿ. ಅಷ್ಟು ಕಾಟ ಕೊಡ್ತಾವ್ರೆ. ಅಲ್ಲೇ 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 ಎಲ್ಲ ಹೋಯ್ತಿದ್ದೆ ಎತ್ಕೊಂಡು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾಕೆ ಎತ್ಕೊಂಡು ಹೋಯ್ತಾರೆ? ಹಾಂ, ನೀವು ಕೂಡ ಹೀಗೆ ಮಕ್ಳನ್ನ ಕರ್ಕೊಂಡು ಶಾಪಿಂಗ್ ಹೋದಾಗ ನಿಮಗೂ ಇದೇ ಥರ ಅನುಭವ ಆಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಯಶ್ಮಿತಾ, ಯಶ್ಮಿತಾ, ಭಯನೇ ಇಲ್ದಂಗೆ ಹೋಯ್ತಾ ಇದೆಯಲ್ಲ, ಯಾಕೆ? ಅಮ್ಮ ಎಲ್ಲೈತೆ? ಇಲ್ಲಿ ಅಣ್ಣ ಅಲ್ಲಿ. ಏ ಪಾಪ, ಇಲ್ಲಿ 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 ಎಲ್ಲಿ ಎಲ್ಲ ಹೊಸ್ಕೊಂಡಿದ್ದೆ ಪಾಪ? ಓಯ್ ಇರೋ ಸುಮ್ಮನೆ ಬಿದ್ದೈತಳೆ. ಬಾ, ಹೊಸ್ಕೊಬಿಟ್ಟವಳು ಒಳಗೆ. ಎಲ್ಲಿಗೆ ಎಲ್ಲಿಗೆ ಬಿದ್ದು ಒದ್ದಾಡ್ಸೇನ್ರಿ? ಮಾಲ್ ಒಳಗಡೆ ಎಂಟ್ರಿ ಆದಾಗಿಂದ ನನಗೆ ಅಂತ ನಾನು ಏನೂ ನೋಡಲಿಲ್ಲ. ಯಾವ ಪ್ರಾಡಕ್ಟ್ ಕೂಡ ಮುಟ್ಟು ನೋಡೋಕ್ಕಾಗಲಿಲ್ಲ. ಇವ್ರು ಎಳ್ದಾಕೋದು, ಎತ್ತಾಕೋದು, ಓಡೋದತ್ತವೆಲ್ಲ ನಾನು ಸುತ್ತೋದು ಬರೀ ಇದೇ ಆಗ್ಬಿಟ್ಟೈತೆ. ಬರೀ ಏನಾದ್ರು ಬೇಕು ಅಂತ ಪರ್ಚೇಸ್ ಮಾಡ್ತಾವಳೆ. ನಾನು ಹೆಂಡ್ತಿ ಅಂತ ಅವಳು ಬಾಡುಗಳು ಹುಡುಕ್ತಾವಳೆ, ತಗೋತಾವಳೆ ಅಷ್ಟೇ. ನನಗಂತೂ ಏನನ್ನೂ ನೋಡೋಕ್ಕಾಗಿಲ್ಲ, ಏನನ್ನೂ ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಒಂದು ಐಟಮ್ ಕೂಡ ತಿರುಗಿ ನೋಡಲಿಲ್ಲ. ಎಷ್ಟು ಓಡಾಡಬೇಕು ಡ್ಯಾನ್ಸೇ ನೋಡು. ಎಲ್ಲೈತಿಯ ಎಲ್ಲೈತಿ ಬಿಡು ಬಿಡ ಬಿಡ ಆಯ್ತು ಬಿಡು ಆಯ್ತು ಬಿಡು ಮುರ್ದೈತಿ ಬಿಡು. ಯಾವ್ದು ಇದು ಹಾಕೋಣ? ಬೇಡ ಬೇಡ ಹಾಕೋ. ನಿನಗಾಗುತ್ತಾ ಅದು? ಇವಳೇನೋ ಎತ್ಕೊಬಂದಲ್ಲ ಬಾಟ್ಲ. ಎಲ್ಲಿತ್ತೋ ಇದು? ಎಲ್ಲಾರು ಅಂತೂ ಹುಡುಕಿ ಎತ್ಕೊಬಂದ್ಬಿಡ್ತಾಳಲ್ಲ ಇವಳು. ಸುಮ್ಮನಿರು ಹೋಗ್ಲಿ. ತಗೊಂಡಿದ್ದು 4 ಐಟಮು, 4ರಿಂದ 5 ಐಟಮು. ಸುತ್ತಿದ್ದು ಮಾತ್ರ 2 ಅವರ್. ಸರ್ ಈ ಕಡೆ ಬನ್ನಿ ಸರ್. ನಿನ್ನ ಜಾಗ ಅಲ್ಲ ಬಾ. ಅದು ಗೊತ್ತಿಲ್ಲ ಬಾ. ನನಗೆ ಗೊತ್ತಿಲ್ಲ. ನಾನೇನಂತ ಹೇಳಿ ನಿನಗೆ? ಗೊತ್ತಿಲ್ಲ ಕಣೋ ನನಗೆ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ರಲ್ಲ ನಿನಗೆ ಹೇಳೋದು. ಪ್ಲೀಸ್ ಅಂದರೂ ಇಲ್ಲ, ಪ್ಲೇಸ್ ಅಂದರೂ ಇಲ್ಲ. ಬೇಡ. ಇನ್ನು ನೋಡಿದ್ದೆಲ್ಲ ಬೇಕು ಅಂತಂದ್ರೆ ಕೊಡ್ಸೋಕ್ಕಾಗಲ್ಲ. ಎಲ್ಲನೂ ಮೊಬೈಲಲ್ಲಿ ನೋಡಿದ್ದೆ ಅಂತ ನಾನು ಕೊಡ್ಸೋಕ್ಕಾಗಲ್ಲ. ಬೇಡ ಬಾ ಬಾ. ಇಲ್ಲೇ ಬಿದ್ದಿರಿ ನೀನು. ಅಲ್ಲೇ ಬಿದ್ದಿರಿ ನೀನು. ಅಲ್ಲೇ ಇರ್ಲಿ. ನಿನ್ ಕರ್ಕೊ ಬರಲ್ಲ. ಬಿತ್ಕ ಒದ್ದಾಡ್ತಾವ ಕಡೆ. ಅದು ಟೆಂಟಿನ ಸೌಂಡ್ ಮಾಡೋದು ಬೇಕಂತೆ ಅಲ್ಲಿ. ಹೇಳದ್ ಮಾತು ಕೇಳ್ದು ಕೊಡಲ್ಲ. ನಾನು ತಗೊಂಡು ಅಲ್ಲಿ ಬಿಲ್ ಮಾಡ್ಕೊ. ನೀನು ಇಟ್ಕೊಡ್ತೀನಿ. ಅವರೇ ಇಟ್ಕೋತಾರಲ್ಲ. ಬಿಲ್ ಮಾಡ್ಕೊಂಡು ಇಟ್ಕೊಡ್ತೀನಿ. ಅದು ಬೇಡ ಅಂದಿದ್ದಕ್ಕೆ ಇದೇನೋ ಬೇಕು ಅಂತ. ಏನದು? ಏನದು ಹೇಳು? ಹ್ಞೂ, ಏನು ಆಟ ಸಾಮಾನು ಅದು? 3 ಚೀಲಕ್ಕೆ ಆಗೋಷ್ಟು ಕಟ್ಟಿಟ್ಟಿದೆಯಲ್ಲ, ಅದೆಲ್ಲ ಏನು ಮಾಡೋದು? ಅದನ್ನೆಲ್ಲ ಯಾವಾಗ ಉಪಯೋಗಿಸ್ತೀಯಾ? ಬೇಡ. ಈ ಬ್ಯಾಸ್ಕೆಟ್ ಇಲ್ಲಿರೋದೆಲ್ಲ ನಿಂದೆ. ಇನ್ನೇನು ತಗೊಡ್ಬೇಕಲ್ಲಿ? ಇದು ಬಿಟ್ರೆ ಬ್ಲ್ಯಾಕು. ಇದು ಬಿಟ್ರೆ ಬ್ಲ್ಯಾಕು. ಇದು ಚೆನ್ನಾಗೈತಾ? ನಿಂಗೆ ಇಷ್ಟ ಆಗಿಲ್ವಾ? ಸರಿ ಬಿಡು. ನೀನು ತಾನು ಉಪಯೋಗಿಸೋದು. ಈ ಕಲರ್ ಐತೆ, ಗ್ರೀನ್ ಚೆನ್ನಾಗಿರುತ್ತೆ. ಬೇಡ ಬೇಡ. ರೆಡ್ ಐತೆ. ಇದು ಬಿಟ್ರೆ ಇದು ಐತೆ. ಅಪ್ಪ ನಿನ್ಗೇನು ತಗೊಟ್ಟವಳಮ್ಮ? ಏನು ತಗೊಟ್ಟ? ಅಪ್ಪ ನಿಂಗೇನು ತಗೊಟ್ಟವಳಮ್ಮ? ಏನು ತಗೊಟ್ಟ? ಏನು? ಬೇಡ ಅದು. ಯಾಕೆ ಕನ್ನಡಕ ಉಪ್ಪು ಮಾಡೋದೆಲ್ಲ ಮಡಗ್ಬಿಡಿಲ್ಲ. ಹ್ಞೂ, ಅವೆಲ್ಲ ಬೇಡ. ಇದೊಂದು ಇಟ್ಕೊಂಡು ಉಫ್ ಅನ್ನೋದು ಕನ್ನಡಕ ಎರಡು ಮಡಗ್ಬಿಡು. ಅದಕ್ಕೆ ಅದು ಮಡಗ್ಬಿಡು. ಹೇಳಿದ ಮತ್ತೆ ಕೇಳು. ಇವು ಏನದು? ಹಾಂ, ಏನದು?
ಓಕೆನಾ ಸಾಕು ಏನಿದು ಚಕ್ರ ಥರ ಬಿಡೋದು ಇದು ಚಕ್ರ ಥರ ಬಿಡೋದು ಮನೇಲಿ ತಗೊಟ್ಟಿಲ್ವ ಅದೇನೇ ಅದು. ಚಿನ್ನಿ ಮುದ್ದು ತಗೊಂಡಲ್ಲ ಇದು ಆಯ್ತು ತರಿ ಹೋಗ್ತೀನಿ ನಾನು ನೋಡ್ತೀನಿ ತರಿ ಈಗ ಏನು ನೋಡ್ಬೇಡ ಅದು ತಗೊಂಡಿರುತ್ತೆ ಸಾಕಲ್ವಾ ಬಾ. ನನಗೆ ತಗೊಳ್ಳಿ ಮೊಬೈಲ್ ನೋಡಿ ಅರ್ಥ ಮಾಡಿ ಹ್ಞೂ ಆಯ್ತು ಇರಲಿ ಪರವಾಗಿಲ್ಲ. ಅದು ಬೇಡ ನಾನು ಬೇರೆ ತರಿಸ್ಕೊಡ್ತೀನಿ ಬಿಡು ಸಿಗುತ್ತೆ ಇನ್ನು. ನಡಿ ನಡಿ ಇರು ಅಲ್ಲಿರೋವೇ ಸಾಕು ಬಾರೋ. ಇಲ್ಲ ಅದು ವೇಸ್ಟ್ ಕೊಡ ನೀನು ಆಟ ಆಡೋಕ್ಕಾಗಲ್ಲ. ಆರೆಂಜ್ ಚಾಕ್ಲೇಟ್ ತಗೋವಲ್ಲಿ. ಇದು ಟ್ರೈನ್ ಮನೆಗೆ ತಗೊಂಡು ಹೊಟ್ಟೋಗೋಣ. ಹ್ಞೂ ಆಯ್ತು. ನನ್ನ ಮಗನಿಗೆ ಈ ಟ್ರೈಲ್ ತುಂಬ ಇಷ್ಟ ಆಗ್ಬಿಟ್ಟೈತೆ. ನನ್ನ ತಂಗಿನೇ ಇದ್ರ ಮೇಲೆ ಕೂರಿಸ್ಕೊಂಡು ಓಡಾಡಬೇಕಂತೆ, ಅದಕ್ಕೆ ಮನೆಗೆ ತೊಗೊಂಡು ಹೋಗೋಣ ಅಂತ ಹೇಳ್ತಾವನೆ. ನೋಡ್ತಾ ಇರು ಬಂದೆ. ನನಗೆ ಪಾಪ್ಕಾರ್ನ್ಸ್ ಅಂದರೆ ತುಂಬ ಇಷ್ಟ. ನನ್ನ ಮಗನು ಪಾಪ್ಕಾರ್ನ್ ಬೇಕು ಅಂತ ಹೇಳ್ತಾನೆ. ನನಗೆ ಸಾಲ್ಟೆಡ್ ಅಂದರೆ ತುಂಬ ಇಷ್ಟ, ಅವನಿಗೆ ಚೀಸ್ ಅಂದರೆ ತುಂಬ ಇಷ್ಟ. ಆದರೆ ಇದರಲ್ಲಿ ಚೀಸ್ ಹಾಕಿರ್ತಾರೆ, ಅದು ಕೈ ಹಿಡ್ಕೊಂಡ್ರೆ ತುಂಬ ಅಂಟೆಂಟಾಗುತ್ತೆ. ಅದಕ್ಕೆ ನಾನು ಅದನ್ನು ಅವನಿಗೆ ಪ್ರಿಫರ್ ಮಾಡಲ್ಲ, ನನಗೆ ಇಷ್ಟ ಇಲ್ಲ ಅದು ತಿನ್ನೋಕ್ಕೆ. ಅದಕ್ಕೆ ಮ್ಯಾಜಿಕ್ ಮಸಾಲ ಅಂತೇನೋ ಸೆಂಟ್ರಲ್ಲಿದೆ, ಇದನ್ನು ನಾವು ತೊಗೊತೀವಿ. ತುಂಬ ಚೆನ್ನಾಗಿದೆ ತಿನ್ನೋಕ್ಕೂ. ನಾವು ಈ ಪ್ಲೇಸಿಂದ ಎಷ್ಟು ಬೇಗ ಹೊಡ್ತೀವೋ ಅಷ್ಟು ನಮ್ಗೆ ಒಳ್ಳೆಯದು. ಏಕೆಂದರೆ ಇಲ್ಲೇ ಐಸ್ ಕ್ರೀಮ್ ಸಿಗುತ್ತೆ. ನನ್ನ ಮಗ ಏನಾದರೂ ಐಸ್ ಕ್ರೀಮ್ ಬೇಕು ಅಂತ ಏನಾದ್ರು ಹಿಡ್ಕೊಂಡ ಅಂತಂದರೆ ಮುಗೀತು ಕತೆ. ಕೊಡಿಸೋವರೆಗೂ ಬಿಡಲ್ಲ. ಅವನು ನೋಡಿಲ್ಲ, ಬಟ್ ಆ ಕಡೆಯಿಂದ ಬರುವಾಗ ನೋಡಿದ್ದ, ಬಟ್ ಇವಾಗ ಸ್ವಲ್ಪ ಮರ್ತಿದ್ದಾನೆ. ಹಾಗಾಗಿ ಸ್ವಲ್ಪ ಬೇಗ ಹೊರಟ್ಬಿಡ್ಬೇಕು. ಚಲೋ ಹೋಗಿ ಕಾರ್ ತಗೋ ಬರೋದು. ಇಲ್ಲೇ ಇರ್ತೀರಾ? ಅಂತೂ ಇಂತೂ ಶಾಪಿಂಗ್ ಮುಗೀತು. ನಾವು ಬೇಸ್ಮೆಂಟಿಗೆ ಬಂದು ಕಾರ್ ತೊಗೊಂಡು ಹೋಗೋಣ ಅಂತ ಅವ್ರು ಮೇಲೆ ವೆಯ್ಟ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಲಾಸ್ಟ್ ಸ್ಟಾಪು ಡಾಮಿನೋಸ್ಗೆ ಹೋಗೋಣ ಅಂತ ಪ್ಲ್ಯಾನು. ಡಾಮಿನೋಸ್ಗೆ ಹೋಗಿ ಒಂದು ಪಿಜ್ಜಾ ತಿಂದ್ಕೊಂಡು ಮನೆ ಕಡೆ ಹೋಗ್ತಾ ಇರೋದೆ. ಪಿಜ್ಜಾ ಆರ್ಡ್ರ್ ಮಾಡಿದ್ದು ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ವೆಯ್ಟಿಂಗ್ ತುಂಬ ಮಾಡಬೇಕು. ಆರ್ಡ್ರ್ ಕೊಟ್ಟಾದಮೇಲೆ ಬೇಗ ಸಿಗೋಲ್ಲ. ಯಾಕೆಂದರೆ ಮಂಡ್ಯದಲ್ಲಿ ಆನ್ಲೈನ್ ಆರ್ಡ್ರಸ್ಸೇ ಜಾಸ್ತಿ ಇರುತ್ತೆ, ಪಾರ್ಸಲ್ಲೇ ಔಟ್ಸೈಡ್ ಜಾಸ್ತಿ ಹೋಗ್ತಾ ಇರುತ್ತೆ. ಮನೆ ಚೆನ್ನಾಗಿರುತ್ತಾ ಫಾರ್ಮ್ ಚೀಸ್. ಓಕೆ ಗಾಯ್ಸ್, ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಹೇಳಿ, ತಿಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಆಲ್.